ಪಾಕಿಗಳ ಸ್ಲೀಪರ್ ಸೆಲ್ ಆಗ್ತಿದೆಯಾ ರಾಷ್ಟ್ರ ರಾಜಧಾನಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೆಹಲಿಯಲ್ಲಿ ಎಷ್ಟಿದ್ದಾರೆ ಹಾಗಾದ್ರೆ ಪಾಕಿಸ್ತಾನದ ಮಂದಿ? ಭದ್ರತಾ ಇಲಾಖೆಯಿಂದ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಪರ್ಮಿಷನ್ ಇಲ್ಲದಿದ್ರೂ ಕೂಡ ದೆಹಲಿಯಲ್ಲಿ ಪಾಕಿಗಳು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತ ಭಯ ಆತಂಕ ಇಲ್ಲದೆ. ಅಂತ ಹೇಳಿ ದೆಹಲಿಯಲ್ಲಿ ಎಷ್ಟಿದ್ದಾರೆ ಪಾಕಿಸ್ತಾನದ ಮಂದಿ? ಹಾಗಾದ್ರೆ ಭದ್ರತಾ ಇಲಾಖೆಯಿಂದ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಪರ್ಮಿಷನ್ ಇಲ್ಲದಿದ್ರೂ ಕೂಡ ದೆಹಲಿಯಲ್ಲಿ ಪಾಕಿಸ್ತಾನದ ಜನ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ದೆಹಲಿಯಲ್ಲಿ ಬರೋಬ್ಬರಿ 5,000 ಮಂದಿ ಪಾಕ್ ಪ್ರಜೆಗಳ ಗುರುತು ಪತ್ತೆಯಾಗಿದೆ. ಫೇಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮಾಡಿಸಿಕೊಂಡು ವಾಸ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ. ಈಗ ಎಲ್ಲರನ್ನು ಪತ್ತೆ ಹಚ್ಚುತ್ತಾ ಇರೋ ಭಾರತೀಯ ಸೇನೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗೆ ಈಗ ಎಷ್ಟು ಜನ ಪಾಕಿಸ್ತಾನದವರು ಭಾರತದಲ್ಲಿದ್ದಾರೆ, ಎಷ್ಟು ಜನ ಪಾಕಿಸ್ತಾನದವರು ದೆಹಲಿಯಲ್ಲಿ ಓಡಾಡ್ಕೊಂಡಿದ್ದಾರೆ ಆರಾಮಾಗಿ. ಫೇಕ್ ಆಧಾರ್ ಕಾರ್ಡ್ ಇದೆ, ಫೇಕ್ ಪ್ಯಾನ್ ಕಾರ್ಡ್ ಇದೆ, ಇದನ್ನೆಲ್ಲ ಮಾಡಿಸ್ಕೊಂಡು ದೆಹಲಿಯಲ್ಲಿ ಇದ್ದಾರೆ ಜನ. ಎಷ್ಟು ಜನ ಗೊತ್ತಾ? ಬರೋಬ್ಬರಿ 5,000ಕ್ಕಿಂತ ಹೆಚ್ಚು ಜನ ಇದ್ದಾರೆ ಪಾಕ್ ಪ್ರಜೆಗಳು. 5,000ಕ್ಕಿಂತ ಹೆಚ್ಚು ಜನ ಪಾಕಿಸ್ತಾನದವರು ಭಾರತದ ರಾಜಧಾನಿಯಲ್ಲಿ ವಾಸ ಮಾಡ್ತಾರೆ ಅಂತ ಅಂದ್ರೆ ಹೇಗೆ? ಯಾಕೆ ಬರ್ತಾರೆ ಇವರೆಲ್ಲ? ಜೊತೆಗೆ ಇವರು ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತಾರೆ, ಫೇಕ್ ಪ್ಯಾನ್ ಕಾರ್ಡ್ ಮಾಡಿಸ್ಕೊಳ್ತಾರೆ ಅಂತ ಅಂದ್ರೆ ಏನರ್ಥ? ಇವ್ರ ಉದ್ದೇಶ ಏನು ಹಾಗಾದ್ರೆ? ಪಾಕಿಸ್ತಾನ ಬೇಡ, ಪಾಕಿಸ್ತಾನದ ಸಹವಾಸ ಬೇಡ, ನಾವು ಇಂಡಿಯಾದಲ್ಲೇ ಇರ್ತೀವಿ ಅನ್ನೋದೇನಾದ್ರೂ ಉದ್ದೇಶನಾ? ಅಥವಾ ಇನ್ನೇನಾದ್ರೂ ಬೇರೆ ಕೆಟ್ಟ ಕಾರಣಗಳಿಂದ ಇಲ್ಲಿ ಫೇಕ್ ಆಧಾರ್ ಕಾರ್ಡ್, ಫೇಕ್ ಪ್ಯಾನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ನಾವು ಭಾರತದವರೇ ಅಂತ ಗುರುತಿಸ್ಕೊಂಡು ಇಲ್ಲಿನೇ ಕೆಟ್ಟ ಕೆಲಸ ಮಾಡ್ಕೊಂಡಿದ್ದಾರಾ? ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಕೊಂಡು. ಸಹಜವಾಗಿ ಪಾಕಿಸ್ತಾನದವರನ್ನ ಮಾತ್ರ ನಂಬೋದಕ್ಕೆ ಸಾಧ್ಯ ಇಲ್ಲ ಈ ಕ್ಷಣಕ್ಕೂ ಕೂಡ. ಭಾರತ ಯಾರೇ ಬಂದರೂ ಸ್ವಾಗತ ಮಾಡುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಜನನೇ ಭಾರತಕ್ಕೆ ಮೋಸ ಮಾಡಿ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇರೋದೀಗ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ 5,000 ಜನ ಇದ್ದಾರೆ ಅಂತ ಅಂದ್ರೆ ಇನ್ನು ಭಾರತದ ತುಂಬಾ ಎಷ್ಟು ಜನ ಇರಬಹುದು? ಜಸ್ಟ್ ಇಮ್ಯಾಜಿನ್. ಕರ್ನಾಟಕದಲ್ಲಿ ಎಷ್ಟು ಜನ ಇರಬಹುದು? ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಜನ ಇರಬಹುದು? ಉತ್ತರ ಪ್ರದೇಶದಲ್ಲಿ ಎಷ್ಟು ಜನ ಇರಬಹುದು? ಮುಂಬೈನಲ್ಲಿ ಎಷ್ಟು ಜನ ಇರಬಹುದು? ಹೀಗೆ ಲೆಕ್ಕ ಆಗ್ತಾ ಹೋದ್ರೆ ತುಂಬಾ ಜನ ಆಗುತ್ತೆ. ಪಾಕಿಸ್ತಾನದವರು ಭಾರತಕ್ಕೆ ಬರುವಂತ ಅವಶ್ಯಕತೆ ಏನಿದೆ ಅಂದ್ರೆ ವಿದ್ಯಾಭ್ಯಾಸಕ್ಕೆ ಬಂದಿರಬಹುದು, ಅದೊಂದು ಕಡೆ ಓಕೆ. ವಿದ್ಯಾಭ್ಯಾಸಕ್ಕೆ ಬಂದವರು ಗುರುತು ಪತ್ತೆ ಆಗೇ ಆಗುತ್ತೆ ಸಹಜವಾಗಿ, ಅದೆಲ್ಲ ಒಂದು ಲೆಕ್ಕ. ಇಲ್ಲಿ ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದಾರಲ್ಲ, ಇವ್ರು ಯಾಕೆ ಬಂದಿದ್ದಾರೆ? NIA ತನಿಖೆಯಲ್ಲಿ ಉಗ್ರರ ಕೃತ್ಯ ಬಟಾ ಬಯಲಾಗಿದೆ. NIA ತನಿಖೆಯಲ್ಲಿ ಉಗ್ರರ ಕೃತ್ಯ ಬಟಾ ಬಯಲಾಗಿದೆ. ನಂಬರ್ ಪ್ಲೇಟ್ ಇಲ್ಲದ ಬೈಕ್ ನಲ್ಲಿ ಉಗ್ರರು ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಜೀಪ್ ಲೈನ್ ಮುಖೇನ ಬೈಸಾರಾನ್ಗೆ ಎಂಟ್ರಿ ಕೊಟ್ಟಿದ್ರಂತೆ ಉಗ್ರರು. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ರೀತಿಯಲ್ಲೇ ಓಡಾಡ್ಕೊಂಡಿದ್ರು ಆರಾಮಾಗಿ, ಯಾರಿಗೂ ಕೂಡ ಡೌಟ್ ಬಂದಿಲ್ಲ. ಬಳಿಕ ಅಂಗಡಿಯೊಂದಕ್ಕೆ ನುಗ್ಗಿ ಉಗ್ರರು ಅಟ್ಟಹಾಸವನ್ನ ಮೆರೀತಾರೆ. ಅಂಗಡಿಯಲ್ಲಿ ಮೊಬೈಲ್ಗಳನ್ನ ಕದ್ದುಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನೋಡಿ, ಇವರು ಯಾವ ರೀತಿಯಾಗಿ ಬಂದಿದ್ರು, ಯಾವ ವೇಷದಲ್ಲಿ ಬಂದಿದ್ರು, ಎಲ್ಲದರ ಬಗ್ಗೆಯೂ ಕೂಡ NIA ತನಿಖೆಯಲ್ಲಿ ಬಯಲಾಗಿರುವಂತಹ ವಿಚಾರ.
ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಈ ಉಗ್ರರು ಬರ್ತಾರೆ. ಜಿಪ್ ಲೈನ್ ಮುಖೇನ ಬೈಸಾರಾನ್ಗೆ ಎಂಟ್ರಿ ಕೊಡ್ತಾರೆ. ಪಹಲ್ಗಾಮ್ನಲ್ಲಿ ಎಲ್ಲಾ ಪ್ರವಾಸಿಗರು ಯಾವ ರೀತಿಯಾಗಿ ಓಡಾಡ್ಕೊಂಡಿದ್ರು ಅದೇ ರೀತಿಯಾಗಿ ಪ್ರವಾಸಿಗರ ಸೋಗಿನಲ್ಲೇ ಓಡಾಡ್ಕೊಂಡಿದ್ರು ಇವರು ಕೂಡ. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ನಡೆದ ದಿನ ಯಾರಿಗೂ ಅನುಮಾನ ಬಂದಿರಲಿಲ್ಲ ಇವರು ಉಗ್ರರು ಅಂತ ಹೇಳಿ. ಪ್ರವಾಸಿಗರ ರೀತಿಯಲ್ಲೇ ಓಡಾಡ್ಕೊಂಡಿದ್ರು. ಅದಾದ ನಂತರ ಅಂಗಡಿಯೊಂದಕ್ಕೆ ನುಗ್ಗುತ್ತಾರೆ ಉಗ್ರರು, ಅಟ್ಟಹಾಸವನ್ನ ಮೆರೀತಾರೆ. ಯಾವ ಅಂಗಡಿ? ಮೊಬೈಲ್ ಶಾಪ್. ಮೊಬೈಲ್ ಶಾಪ್ಗೆ ನುಗ್ಗಿ ಅಲ್ಲಿ ಮೊಬೈಲ್ಗಳನ್ನ ಕದ್ದುಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಅದು ಕೂಡ NIA ಕಡೆಯಿಂದ. NIA ತನಿಖೆಯಲ್ಲಿ ಉಗ್ರರ ಕೃತ್ಯ ಬಟ್ಟ ಬಯಲಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಬಂದಿದ್ದಾರೋ, ಸೇಮ್ ಅಲ್ಲಿ ಪ್ರವಾಸಿಗರು ಹೇಗೆ ಬಂದಿದ್ದಾರೋ ಇವರು ಕೂಡ ಪ್ರವಾಸಿಗರ ರೀತಿಯಲ್ಲೇ ಬಂದಿರೋದು. ಬಂದು ಅಲ್ಲೇ ಇದ್ದಂತ ಮೊಬೈಲ್ ಅಂಗಡಿಗೆ ನುಗ್ಗಿ ಅಲ್ಲಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಜೊತೆಗೆ ಮೊಬೈಲ್ಗಳನ್ನ ಕದ್ದುಕೊಂಡು ಹೋಗಿದ್ದಾರೆ. ಈಗ ಕಾಶ್ಮೀರದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ನಮ್ಮ ಯೋಧರಿಂದ. ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಉಗ್ರರು ಎಲ್ಲೇ ಅಡಗಿದ್ರೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟ ನಂತರ ಅಂತೂ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ಯಾವಾಗ ನಮ್ಮ ಅಮಾಯಕರ ಮೇಲೆ ಅಟ್ಟಹಾಸವನ್ನ ಮೆರೆದ್ರೋ ಉಗ್ರಗಾಮಿಗಳು, ಇಡೀ ಭಾರತದ ಜನ ಪ್ರತೀಕಾರಕ್ಕಾಗಿ ಕಾಯ್ತಾ ಇದ್ದಾರೆ.